ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಯಾರು ಹೆಂಗೆ ಹೇಳಿದರು ಅಂತ ಕೇಳಿದ್ರ, ಇಂಗಳೇಶ್ವರಕ್ಕೆ ಈಶನಾದ, ಬಾಗೇವಾಡಿಗೆ ಬಂಟನಾದ, ವಿಶ್ವಕ್ಕೆ ಗುರುವಾದ, ಜಗತ್ತಿಗೆ ಜ್ಯೋತಿಯಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರ. ಈ ಮಾನವ ಜನ್ಮ ಸಫಲ ಮಾಡ್ಕೋಬೇಕಾದ್ರೆ ಎಷ್ಟು ಸುಂದರವಾಗಿ ಒಂದೇ ಒಂದು 4 ಮಾತನ್ನು ಕೂಡಿಸಿ ಹೆಂಗೆ ಹೇಳ್ತಾರ ಅಂತ ಕೇಳಿದ್ರ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ ಇದುರು ಅಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಅಂತ ಹೇಳಿ ಕೂಡಲ ಸಂಗಮನಾಥನ ಒಲಿಸುವ ಪರಿಯತ್ತೆ ತಿಳಿಸಿಕೊಟ್ರು. ಯಾರು? ಅಣ್ಣ ಬಸವಣ್ಣವರು. ಹಾಗೆ ಇವತ್ತಿನ ದಿವಸ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಶಿವಸಿದ್ಧ ಬೀರಲಿಂಗೇಶ್ವರನ ಜಾತ್ರೆಯನ್ನು ಮಾಡಿ ರವಿವಾರ ದಿವಸ ಪರುವಾಯಿತು. ರವಿವಾರ ಬೆಳಗಾನ ಡೊಳ್ಳಿನ ಕಾರ್ಯಕ್ರಮಗಳದು, ಸೋಮವಾರ ಬೆಳಿಗ್ಗೆ ವಾಲಗಾಯಿತು, ಸೋಮವಾರ ದಿವಸ ಹಗಲ ಮನರಂಜನೆ ಕಾರ್ಯಕ್ರಮ ಆಯಿತು, ಕುದುರೆ ಶರತ, ಗಾಡಿ ಶರತ, ಹೀಗೆಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದು ಇದು ಮೊದಲೇ ಭಾರತ ಹುಣ್ಣಿಮೆ. ಭಾರತ ಹುಣ್ಣಿಮೆ ಅಂದರೆ ಎಲ್ಲ ಹುಣ್ಣಿಮೆ ಒಳಗ ಹಿರಿಯರು ಎಷ್ಟು ಸುಂದರವಾಗಿ ಮಾಡಿಟ್ಟಾರ ನೋಡ್ರಿ. ಆ ಎಲ್ಲ ಹುಣ್ಣಿಮೆಗಳೊಳಗ ಭಾರತ ಹುಣ್ಣಿಮೆ ಅಂದ್ರ ಹಾಲು ಮತದ ಚರಿತ್ರೆ ಎಷ್ಟು ಅಡಕಾಗ್ಯದ. ಭಾರತ ಹುಣ್ಣಿಮೆ ಶಿವಸಿದ್ಧ ಬೀರಲಿಂಗೇಶ್ವರನ ಲಗ್ನ ಮಾಡ್ಬೇಕಂತೇಳಿ ಅಕ್ಕ ಮಾಯವ ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಆ ಎರಳಿಗುಂತಿಯ ರಾಯಣ್ಣನ ಮಗಳನ್ನ ಆ ಗಟ್ಟಿಗಡಬ ಉಂಡಿರ್ತಕ್ಕಂಥ ಸಮಯ, ಬೀರದೇವರು ಲಗ್ನ ಮಾಡ್ಬೇಕು, ನನ್ನ ಮನೆಯೊಳಗೆ ಸಣ್ಣ ತಮ್ಮ ಬೆಳೆದಾನ ತಿಳ್ಕೊಂಡು, ಅಕ್ಕ ಈ ಬರು ಭಾರತ ಹುಣ್ಣಿಮೆಗೆ ನನಗೆ ಆ ಹೆಣ್ಣು ಮಗಳಿಗೆ ನಾ ಮಾಡಿಕೊಳ್ಳೋದಿಲ್ಲ, ನಾ ಯಾರಿಗೆ ಮಾಡ್ಕೋತೀನಿ ಅಂತ ಕೇಳಿದ್ರೆ ಮಾವ ನಾರಾಯಣ ಗೌಡನ ಮಗಳನ್ನೇ ನಾ ಮಾಡ್ಕೋತೀನಿ, ಕಾಮರತಿನ ಎರಳಿಗುಂತಿ ರಾಯಣ್ಣ ಮಗಳನ್ನ ನಾ ಮಾಡ್ಕೊಳ್ಳೋದಿಲ್ಲ ಅಂದಾಕಾರ ಭಾರತ ಹುಣ್ಣಿಮೆಗೆ ನಿನ್ನೆ ಜಾತ್ರೆ ನಡೀತದ. ಆ ಜಾತ್ರೆ ಒಳಗೆ ಕಂಚುಣಿಕೆ ಚಾಜ ಅಕ್ಕಿ ಕೊಡು, ನಾ ಬ್ಯಾಡ ಅಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಅಂತೇಳಿ ಅಕ್ಕ ಕೊಟ್ಟ ಮಾತ ಬೀರಣ್ಣ. ಇದೇ ಭಾರತ ಹುಣ್ಣಿಮೆ. ತಂದೆ ತುಕ್ಕಪ್ಪರಾಯ ಕಾಕಾ ಸೋಮರಾಯಗೌಡ, ತುಕ್ಕಪ್ಪರಾಯ ಕಾಕಾ ಸೋಮರಾಯಗೌಡ ಎಲ್ಲಿದು? ಸೊಲ್ಲಾಪುರ ಭಾಗದಲ್ಲಿ ಭೀಮಾ ನದಿ ದಂಡಿ ಮೇಲ. ಆ ಭೀಮಾ ನದಿ ದಂಡಿ ಮೇಲೆ ಏಣಕಿ ಅಂತಕ್ಕಂಥ ಗ್ರಾಮದಲ್ಲಿ ಏಣಕಿ ಮಠದೊಳಗೆ ಯಾರ ಜಾತ್ರೆ ನಡೆದೈತಿದೆ ಭಾರತ ಹುಣ್ಣಿಮೆಗೆ ಅಂತ ಕೇಳಿದ್ರ, ಸಿದ್ಧ ಮಾಳಿಂಗರಾಯನ ಅಣ್ಣನಾಗಿರ್ತಕ್ಕಂಥ ಏಣಕಿ ಜಕ್ರಾಯನ ಜಾತ್ರೆ ನಡೆದ. ಏಣಕಿ ಜಕ್ರಾಯನ ಜಾತ್ರೆ ನಡಿಬೇಕಾದ್ರೆ ಹೆಂಗೆ ನಡೆದೈತಿಪ್ಪ ಅಂತ ಕೇಳಿದ್ರ, ಮಧ್ಯರಾತ್ರಿ ಸರಿಯಾಗಿ 3 ಗಂಟೆ ದಾಟಿದ ನಂತರ ಕಟ್ಟಿದ ಜಡಿಯನ್ನು ಬಿಚ್ಚಿ ನುಡಿ ಮಾಡ್ತೀನಿ ಅಂತ ತಂದೆಗೆ ಮಾತು ಕೊಟ್ಟು, ಚೆಂಡ ಕಡ್ದು ಚಕ್ಕರಗಟ್ಟಿ ಮಾಡ್ತೀನಿ, ರುಂಡ ಕಡ್ದು ರುದ್ರಗಟ್ಟಿ ಮಾಡ್ತೀನಿ, ಕಟ್ಟಿ ಏರಿ ನುಡಿ ಮಾಡ್ತೀನಿ ಅಂತ ಮುತ್ಯ ಮಾಳಿಂಗರಾಯ ತಂದೆಗೆ ಮಾತು ಕೊಟ್ಟ ಭಾರತ ಹುಣ್ಣಿಮೆಗೆ ಅಲ್ಲಿನೂ ಜಾತ್ರೆ ನಡೆದ. ಇದು 2 ಕಡೆ ಆಯಿತು. ಇನ್ನು 3ನೇದು ಹೆಂಗಪ್ಪ ಅಂತ ಕೇಳಿದ್ರ, ಬಂಡಾರಗೋಟಿಗೂ ಸದ್ಯ ಜಾತ್ರೆ ನಡೆದ. ಮತ್ತು ಹಿರಿಯರು ಹೆಂಗೆ ಹೇಳ್ಯಾರ, ಭಾರತ ಹುಣ್ಣಿಮೆಗೆ ತಂದೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ 3 ಥರದ ಕಾಲಗಳು ಬರ್ತಾವೆ. ಈ ಕಾಲದಲ್ಲಿ ಭಾರತ ಹುಣ್ಣಿಮೆ ಬತ್ತಂದ್ರೆ ತಂಡಿ ಬಣ ನಡಗಿಸಿ ಬಿಡ್ತೈತಿ ಬಂಧುಗಳೇ. ತಂಡಿ ಭಾರತ ಹುಣ್ಣಿಮೆಗೆ ಬಣ ನಡಗಿತಂತಕ್ಕಂಥ ಶಾಸ್ತ್ರ ಮಾಡಿಟ್ಟಾರ. ಇಂಥ ತಂಪಾದ ಸಮಯದಲ್ಲಿ ಇಂಪಾಗಿ ಕುಳಿತು ಒಡ್ಡಿ ವಾಲಗೆ ಶಿವನ ಶಿವಸ್ಥಾನ ಕೇಳಲಿಕ್ಕತ್ತಿರ ಬಂಧುಗಳಿಗೆ. ಇನ್ನು ಸದ್ಯ ಮುಂದೆ ಶಿವರಾತ್ರಿ ಬರ್ತದೆ, ಇದೇ ಫೆಬ್ರವರಿ ತಿಂಗಳದೊಳಗೆ. ಈ ಶಿವರಾತ್ರಿ ಅಮಾಸಿಗೆ ಏನಂದಾರ, ಶಿವ ಶಿವ ಅಂತ ಅನಿಸೇ ಬಿಡ್ತದತ್ ಬಿಸಿಲ. ಎಷ್ಟು ಪದ್ಧಶ್ರೀ ಮಾಡಿಟ್ಟಾರ ನೋಡ್ರಿ ಅವ್ರು. ಶಿವರಾತ್ರಿಗೆ ಶಿವ ಶಿವ ಅನ್ನಿಸ್ತೈತಿ ಅಂತ ಬಿಸಿಲ, ಭಾರತ ಹುಣ್ಣಿಮೆಗೆ ಬಣ ನಡಗ್ತೈತೆ ತಂಡಿ. ಅದಕ್ಕೆ ಎಷ್ಟು ಸುಂದರವಾಗಿ ಹಿರಿಯರು ಮಾಡಿಟ್ರು. ಅದೇ ಸುಂದರವಾಗಿರ್ತಕ್ಕಂಥ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಶಾಸ್ತ್ರದ ಮೇಲೆ ಜಗತ್ತು ನಡೆದದ. ಕಟ್ಟಿ ಕಲ್ಲು ಒಂದು ದಿವಸ ಕಟ್ಟಿಗೆನೇ ಕುಂಡ್ತದ, ಸುಳ್ಳು ಅನ್ನೋದು ಒಂದು ದಿವಸ ಸತ್ತು ಹೋಗ್ತದ, ಸತ್ಯ ಅನ್ನೋದು ಒಂದು ನಿಜ ಶಾಶ್ವತ ಉಳಿತೈತಿ ಅಂತಕ್ಕಂಥ ಮಾತು ಹೇಳಿದರು. ಕಟ್ಟಿ ಕಲ್ಲು ಕಟ್ಟಿ ಕುಂಡ್ತೈತಿ, ಸುಳ್ಳು ಒಂದು ದಿವಸ ಸತ್ಯ ಹೋಗ್ತೈತಿ, ಸತ್ಯನೇ ನಿಜ ಆಗ್ತೈತಿ ಅಂತ ಎಂದೋ ಬಬಲಾದಿ ಮುತ್ಯಾರು ಹೇಳಿದರು. ನಾವು ತಿಳ್ಕೋಬೇಕು, ಇದೇ ಜನವರಿ 31ಕ್ಕೆ ಲಾಸ್ಟ್ಗೆ ತೊರವಿ ಲಕ್ಕವ್ವ ಗುಡಿ ಒಳಗೆ ಒಡ್ಡಿ ಒಳಗೆ ಶಿವನ ಶಿವಸ್ಥಾನದ ಹಿರಿ ಡೊಳ್ಳಿನ ಕಲಾವಿದರು ಎಲ್ಲರೂ ಕೂಡ್ಕೊಂಡು ಯಾಕಿಟ್ಟು ಹಾಡಿಕೆ ಹಿಂಗೆ ರಂಗ ಏರ್ಬೇಕಾದ ಹಾಡಿಕೆ ಯಾಕೆ ಒಂದು ಸ್ವಲ್ಪ ಕಂದಾದೋತ್ ನಿಮಗೊಂದು ಥರ ವಿಚಿತ್ರ ಆಗ್ಯದ, ನಿಮಗೊಂಥರ ಮುಜುಗರ ಆಗ್ಯದ.
ಖರೆ ಇಲ್ಲಿ ತನ ಕಣ್ಣಿ ಉಚ್ಚಿ ಬಿಟ್ಟಂತ ಎಲ್ಲ ಚೊಕ್ಕ ಒಂದರ ಮೇಲೆ ಒಂದು ಕಣ್ಣೆಲ್ಲ ಮಲು ಹಾಕಿದಂಗೆ ಕಟ್ಟಿದಂಗೆ ಆಗ್ಯದ ಮ್ಯಾಲಗಳಿಗೆ. ಯಾಕಾಯ್ತು ಅಂತ ಕೇಳಿದ್ರೆ, ಒಂದು ಅಸಲಿಲ್ಲ ಶಬ್ದಗಳನ್ನು ಬಳಕೆ ಮಾಡೋದಿಲ್ಲ, ಒಂದು ಜಾನಪದ ಹಾಡೋದಿಲ್ಲ, ಒಂದು ಚುಚ್ಚಿ ಮಾತಾಡೋದಿಲ್ಲ, ಗುಲಾಲ್ ಹಚ್ಕೊಳ್ಳೋದಿಲ್ಲ, ಕುರ್ಕುರಿ ಹಾಕೊಳ್ಳೋದಿಲ್ಲ, ಪುಗ್ಗ ಹಚ್ಕೊಳ್ಳೋದಿಲ್ಲ. ಇದೆಲ್ಲನೂ 1G 2G 3G 5G ಬಂದು ಎಲ್ಲ ಕಡೆ ವಿಷಯ ಸ್ಪಡ್ ಆಗಿ ಹಾಕವ್ರು ಹಾಕ್ಲಾರ್ದಂಗಾಗ್ಯದ, ಹಾಕಿಸ್ಕೊಳ್ಳೋರಂತ ಮೊದಲೇ ಹಾಕಿಸ್ಕೊಳ್ಳೋದಿಲ್ಲ. ಹಿಂಗಾಗಿ ಇಲ್ಲಿವರೆಗೆ ಹೆಂಗಾಗಿತ್ತಂದ್ರೆ, ಉಚ್ಚಿ ಬಿಟ್ಟಿರ್ತಕ್ಕಂಥದನ್ನು ಹಿಡಿದು ಕಟ್ಟಿದ್ರೆ ಎಷ್ಟು ವ್ಯತ್ಯ ಆಗ್ತೈತಿ. ನಂಬದೇ ರೀ ಅದೊಂದು, ನಂಬದೇ ನೋಡಿ ನೀವು. ಒಂದು ಮರಿಗೆ ಸತತ ತಿಂಗಳಾನೊತ್ತಿನ ಉಚ್ಚಿ ಬಿಟ್ಟೆವು. ಖರೆ ಇವತ್ತು ಹಿಡಿದು ಕಟ್ಟಿದ್ರೆ ಅದು ಉಚ್ಚಿ ಬಿಟ್ಟಾಗ ಮೈದಟ್ಟ, ಕಟ್ಟಿದಾಗ ಮೈದಿಲ್ಲ. ಹಂಗಾಯ್ತು ನಮ್ಮೆಲ್ಲ ಹೆಣ್ಮಕ್ಳು ಹಾಡೋದು ಇನ್ಕ ತಕ್ಕ ಹೆಂಗಾಗಿತ್ತು ಅಂತ ಕೇಳಿದ್ರೆ, ನಮ್ಮ ಹೆಣ್ಮಕ್ಳು ಹಾಡೋದಂದ್ರೆ ಇನ್ಕ ತಕ್ಕ ಹೆಂಗೆ ದೇವ್ರಿಗೆ ಬುದ್ಧಿ ಕೊಟ್ಟನ ಹಾಗೆಲ್ಲ ಹಾಡಿದ್ರು. ಹಾಗೆಲ್ಲನೂ ಪ್ರೋತ್ಸಾಹ ಜಗತ್ತಿನ ಅಭಿಮಾನಿಗಳು ಮಾಡಿದ್ರು. ಮಾಡೋವ್ರಿಗೂ ಆಯಿತು, ಇವತ್ತು ಮಾಡಿಸಿಕೊಳ್ಳೋರಿಗೂ ಆಯಿತು. ಒಂದು ಕಟ್ಟಪ್ಪಣೆ ಇಟ್ಟರು ಅಂದ್ರೆ ಕಟ್ಟಿಕಲ್ಲು ಕಟ್ಟಿಗೆ ಬರ್ತೈತಿ ಅಂತ ಹೇಳಿದರು. ಹಂಗೆ ಒಂದು ಕಟ್ಟಪ್ಪಣೆ ಇಟ್ಟಾಕರ ಜಡ್ಜ್ಮೆಂಟ್ ಹಡಲಗೆರೆ ಅವ್ರಿಗೆ ಏನಾಯಿತು ಅಂತ ಕೇಳಿದ್ರೆ, ಅದು ಏನೋ ಮಾಡೋಕೆ ಹೋಗಿಡ್ದು ಏನಾಯಿತು, ಅದಕ್ಕೆ ಯಾರು ಇಲ್ಲಿ ಏನೋ ಆ ಮನಸ್ಸಿನಲ್ಲಿ ಏನೋ ಮುಜುಗರ ಮಾಡ್ಕೊಲಾರ್ದೆ ವಿಷಯನ ನಾವು ಇಟ್ಟ ಪ್ರಕಾರ ಒಂದು ಸ್ವಲ್ಪ ವಿಷಯ ಮಾತಾಡಬೇಕಿತ್ತು. ವಿಷಯದಲ್ಲಿ ಯಾಕೆ ಅಲ್ಪ ಸ್ವಲ್ಪ ಮಾತಾಡಿದ್ರೆ ನನಗೆ ಗುರುತಾಗಲಿಲ್ಲ. ಇವತ್ತು ಶಾನ್ಯನ ಕೈಯಾಗ ವಿಷಯ ಸಿಕ್ಕಿದ್ರೆ ಪ್ರಕಾಶ್ ಅನ್ನೋದೇನು ಬೆಳಕು ಹತ್ತಿದ್ದಿಲ್ಲ. ಪ್ರಕಾಶನ ಚಲೋ ಬೆಳಕ ಹಚ್ಚಿದ್ರು, ಭಾಳ ಚಲೋ ಬೆಳಕ ಹಚ್ಚಾರ, ಇಲ್ಲತ್ತಿಲ್ಲ. ಜ್ಞಾನಿಗೆ ಶಾನ್ಯಾಗ ಶಾನ್ಯನ ಅನ್ಬೇಕಾಗ್ಯದ. ಯಾಕೆ ಇದು ಸನ್ನಿವೇಶ ಹಂಗದ. ನಾ ಯಾವ ಪಾತ್ರದಲ್ಲಿ ನಿಂತೀನಿ ಅದೇ ಪಾತ್ರವನ್ನು ಪೂರ್ಣಗೊಳಿಸ್ಬೇಕು. ಇದು ಪಾತ್ರ ಯಾವುದದ, ನನಗೆ ಜಡ್ಜ್ಮೆಂಟ್ ಕೊಡೋ ಪಾತ್ರ ಅದ. ಇಲ್ಲಿ ಬೆಂಕಿ ಹಚ್ಚೋದು ಆರಿಸೋದು ವಿಷಯ ನಾವು ಇಟ್ಟಿವಪ್ಪ ಅಂತಂದ್ರೆ, ಜಗತ್ತದೊಳಗೆ ಬೆಂಕಿ ಹಚ್ಚೋದು ಇದ್ದಾಕರನೇ ಬೆಳಕು ಹತ್ಯಾದ. ವಿಚಾರ ಮಾಡ್ರಿ ನೀವು, ಬೆಂಕಿ ಹಚ್ಚೋದು ಐತೆ ಅಂತ ಹೇಳಿ ಬೆಳಕು ಹತ್ಯಾದ. ಜಗಜ್ಯೋತಿ ವಿಶ್ವಗುರು ಬಸವಣ್ಣವರು 1,96,000 ಗಣಗಳು, 63 ಮಂದಿ ಪುರಾತನರು ಕಲ್ಯಾಣ ಪಟ್ಟಣದಲ್ಲಿ ಶೂನ್ಯ ಪೀಠ ಸಿಂಹಾಸನದ ಮೇಲೆ ಗುರುಗಳು ಯಾರದಾರ? ಅಲ್ಲಮ್ಮ ಪ್ರಭು ಗುರುಗಳದಾರ. ಆ ಅಲ್ಲಮ್ಮ ಪ್ರಭು ಗುರುಗಳಿದ್ದಕ್ಕರ ಯಾರ ಕೈಯೊಳಗ? ಬಸವಣ್ಣವ್ರ ಕೈಯೊಳಗೆ ಮುದ್ರಾಯಿ ಉಂಗುರದ. ಮುದ್ರಾಯಿ ಉಂಗುರಿದ್ದಕ್ಕರ ಯಾರು ಬೆಂಕಿ ಹಚ್ಚವ್ರು ಹಚ್ಚಿದ್ರತ್ ಹೇಳಿ ಕೇಳ್ರಿ, ವಿಷಯ ಎಷ್ಟು ಸುಂದರ ಅದ. ಹೋಗಿ ಹೇಳ್ತಾರೆ ಅಲ್ಲಮ್ಮ ಪ್ರಭು ಗುರುಗಳಿಗೆ, ಎಲ್ಲಾರ ಹಂಗೆ ದಿನ ಬೆಳಿಗ್ಗೆ ಎದ್ದು ಕೂಡಲೇ ನಮಸ್ಕಾರ ಮಾಡ್ತಾನೆ ಬಸವಣ್ಣಕ್ಕರೆ, ನಿನಗೆ ಒಟ್ಟೆ ನಮಸ್ಕಾರ ಮಾಡೋದಿಲ್ಲ, ತನ್ನ ಬೆರಳೊಳಗೆ ಇದ್ದಿರ್ತಕ್ಕಂಥ ಮುದ್ರಾ ಉಂಗುರಕ್ಕೇ ನಮಸ್ಕಾರ ಮಾಡ್ತಾನಂದಕ್ಕರ. ಅಲ್ಲಮ್ಮ ಪ್ರಭು ಗುರುಗಳು ಹೇಳ್ತಾರೆ, ಬಸವಣ್ಣ ನಾಳಿನ ದಿನ ನೀ ಬಂದು ಕಲ್ಯಾಣ ಪಟ್ಟಣದೊಳಗೆ ಶೂನ್ಯಪೀಠ ಸಿಂಹಾಸನದ ಮೇಲೆ ನಾ ಇದ್ದಕ್ಕರ ನೀ ನಮಸ್ಕಾರ ಮಾಡ್ಬೇಕಾದ್ರ ನಿನ್ನ ಕೈ ಒಳಗೆ ಇದ್ದಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದಿಟ್ಟು ನಮಸ್ಕಾರ ಮಾಡತ್ತೆ ಹೇಳ್ತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಜ್ಞಾನಿ ಇರಬೇಕು. 3 ಕಾಲದ ದಿವ್ಯ ಜ್ಞಾನಿಯಾಗಿರ್ತಕ್ಕಂಥ ಅಣ್ಣ ಬಸವಣ್ಣವ್ರ ಮಾತು ಹೇಳ್ತಾರೆ, ನನ್ನ ಬೆರಳೊಳಗೆ ಇದ್ದಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದಿಟ್ಟು ನಿನಗೆ ನಮಸ್ಕಾರ ಮಾಡಬೇಕಾದ್ರ ಆ ಶೂನ್ಯಪೀಠ ಸಿಂಹಾಸನ ಇಳದ ದೂರ ನಿಂದಿರ್ಬೇಕಂತ ಹೇಳ್ತಾರ ಅವ್ರು ಅಲ್ಲಮ್ಮ ಪ್ರಭು ಗುರುಗಳಿಗೆ. ಶೂನ್ಯಪೀಠ ಸಿಂಹಾಸನ ಇಳಿದು ದೂರ ನಿಂತಾರೆ ಯಾರು? ಅಲ್ಲಮ್ಮ ಪ್ರಭು ಗುರುಗಳು. ಬೆರಳೊಳಗಿದ್ದಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದು ನಮಸ್ಕಾರ ಮಾಡ್ಯಾರ ಅಣ್ಣ ಬಸವಣ್ಣವರು. ಶೂನ್ಯಪೀಠ ಸಿಂಹಾಸನಕ್ಕೆ ಬೆಂಕಿ ಹತ್ತಿ ಉರ್ಲಿಕ್ಕೆ ಹತ್ಯಾದ. ಇವತ್ತ ಬೆಂಕಿ ಹಚ್ಚೋದು ಕಮ್ಮಿ ಎತ್ತು ಪ್ರಕಾಶನ ಮಾತಾಡಬೇಕಾಗಿದೆ. ಯಾಕೆ? ಪಾತ್ರ ತಗೊಂಡಾರ, ಪಾತ್ರ ಪಡ್ಕೊಂಡಾರ, ಪಡ್ಕೊಂಡದಕ್ಕೆ ಮಾತಾಡಬೇಕಾಗ್ಯದಕ್ಕರೆ